ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ 2ನೇ ಸುತ್ತಿನ ಒಂದು ಫಲಿತಾಂಶದ ಬಗ್ಗೆ ಈಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದನ್ನು ನೀವು ಯಾವ ಥರ ಒಂದು ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು ಅನ್ನೋದನ್ನು ಸಹ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ನಿಮ್ಮ ಒಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರ್ನಲ್ಲಿ KE ಅಂತ ಟೈಪ್ ಮಾಡಿ. KE ಅಂತ ಟೈಪ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ. ಇದರ ಲಿಂಕನ್ನು ಸಹ ನಾನು ಡೈರೆಕ್ಟ್ ಲಿಂಕನ್ನು ಸಹ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. KE ಹೋಮ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ ಪೇಜು. ನೆಕ್ಸ್ಟ್ ನೋಡಿ, ಇಲ್ಲಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರವೇಶ ಅಂತ ಇದೆ ನೋಡಿ ಸ್ನೇಹಿತರೆ, ಪ್ರವೇಶ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ತಾವು ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಇದೆ, ಕ್ರೈಸ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ನೋಡಿರಿ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿದ ಮೇಲೆ ಸಾಕಷ್ಟು ಜನ ಪಾಲಕರು ಹಾಗೆ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ತಿಳಿಸ್ತಾರೆ, ಸರ್ ನಮ್ಮದು ಫಸ್ಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿಲ್ಲ, 2ನೇ ಲಿಸ್ಟ್ ಬಂದುಬಿಟ್ಟು ಯಾವಾಗ ಬಿಡುತ್ತೆ, ನಾವು ಯಾವಾಗ ಸ್ಕೂಲಿಗೆ ಹೋಗೋದು ಅಂತ ಸಾಕಷ್ಟು ಜನ ಕೇಳ್ತಾಯಿದ್ರು. ಸೊ ನೋಡಿ, ಅದು ಈಗ ಪ್ರಕಟಣೆ ಆಗಿರುವಂಥದ್ದು. ಇಲ್ಲಿ ನೋಡಿ, 2ನೇ ಸುತ್ತಿನ ಹಂಚಿಕೆ ಅಧಿಸೂಚನೆ ಅಂತ ಇದೆ. ಇದು ಒಂದು ಬಂದುಬಿಟ್ಟು ಇದು ಸುತ್ತೋಲೆ ನೋಡಿ ಈ ಥರ ಇದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಸಂಘದ ವ್ಯಾಪ್ತಿಯಲ್ಲಿರುವ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ ಇತರ ಎಕ್ಸಾಮ್ಸ್ಗಳ ವಸತಿ ಶಾಲೆಗಳಿಗೆ 2026-27ನೇ ಸಾಲಿನ 6ನೇ ತರಗತಿಯ ಪ್ರವೇಶಾತಿಗೆ ಸಂಬಂಧಿಸಿದಂತೆ 2ನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶವನ್ನು ದಿನಾಂಕ 12 ಅಂದರೆ ನಿನ್ನೆ ಬಿಟ್ಟಿರುವಂಥದ್ದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ, ಅಂದರೆ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡಿದೆ. ತಾವು ಅದನ್ನು ಆ ಲೀಸ್ಟನ್ನು ಯಾವ ಥರ ನೋಡಬೇಕು ಅಂತ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಜಸ್ಟ್ ಇದನ್ನು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ 2026-27ನೇ ಸಾಲಿನ ಕ್ರೈಸ್ 2ನೇ ಸುತ್ತಿನ ಹಂಚಿಕೆ ಪಟ್ಟಿ ಜಿಲ್ಲಾವಾರು ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಜಿಲ್ಲೆಯ ಬಾಗಲಕೋಟೆ, ಬಳ್ಳಾರಿ ಈ ಥರ ಜಿಲ್ಲೆಗಳು ಕಾಣಿಸ್ತಾ ಇದೆ. ನೀವು ಯಾವ ಜಿಲ್ಲೆಯಲ್ಲಿ ಎಕ್ಸಾಮನ್ನು ಬರೆದಿದ್ರಿ, ಅದು ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಆ ಲಿಸ್ಟನ್ನು ನೋಡುವಂಥ ವಿಧಾನ ಈಗ ತಿಳಿಸ್ತಾ ಹೋಗ್ತೀನಿ. ಉದಾಹರಣೆಗೆ ನಾನು ಇಲ್ಲಿ ಬಾಗಲಕೋಟೆ ಜಿಲ್ಲೆಯನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ನಿಮ್ಮ ಒಂದು ಜಿಲ್ಲೆನ ಸರಿಯಾಗಿ ಓದ್ಕೊಂಡು ಅದನ್ನು ಓಪನ್ ಮಾಡ್ಕೊಂಡಾಗ ಆ ಲೀಸ್ಟ್ ವೈಸ್ ನಿಮ್ಮ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೋದು. ಓಕೆ, ಬಾಗಲಕೋಟೆ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಸೊ ಇಲ್ಲಿ ನೋಡಿ, ಕ್ರೈಸ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಲಿಸ್ಟ್ ಫಾರ್ ದ ಇಯರ್ 2026-27 ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಂತ ಇದೆ. ಸೊ ಇಲ್ಲಿ ನೋಡಿ, ಇದನ್ನು ಮಾಡಿದಾಗ STS ನಂಬರನ್ನು ನೋಡ್ಕೋಬೋದು ನೀವು. ಫಸ್ಟ್ನೇದಾಗಿ ನಿಮ್ಮ ಮಗುವಿನ ಒಂದು STS ನಂಬರನ್ನು ನೋಡ್ಕೊಳ್ಳಿ. ಹಾಗೆ ಕ್ಯಾಂಡಿಡೇಟ್ ನೇಮ್ ಬಂದುಬಿಟ್ಟು ನೋಡಿ, ರ್ಯಾಂಕ್ ಬಂದುಬಿಟ್ಟು, ಹಾಗೆ ನೇಟಿವ್ ಡಿಸ್ಟ್ರಿಕ್ಟ್, ನೇಟಿವ್ ತಾಲೂಕು, ಅಲೋಟ್ ಕ್ಯಾಟಗರಿ ಅಂತ ಇದೆ, ಹಾಗೆ ಅಲೋಟೆಡ್ ಕೋಟಾ ಅಂತ ಇದೆ. ಓಕೆ, ನಿಮ್ಮ ಒಂದು ಮಗುವಿನ ಹೆಸರು ಅಥವಾ STS ನಂಬರ್ ಮೂಲಕ ತಾವು ಈಸಿಯಾಗಿ ಈ ಥರ ಒಂದು ವಿಧಾನದ ಮೂಲಕ ಚೆಕ್ ಮಾಡ್ಕೋಬೋದು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ, ಸರ್ ನಮಗೆ ಈ ಸೆಕೆಂಡ್ ಲಿಸ್ಟ್, ಫಸ್ಟ್ ಲಿಸ್ಟಲ್ಲಿ ನಮ್ಮದು ಸೆಲೆಕ್ಷನ್ ಆಗಿಲ್ಲ, ಸೊ 2ನೇ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಅಂತ ಸಾಕಷ್ಟು ಜನ ಕಾಲ್ ಮಾಡಿ ಸಹ ಕೇಳ್ತಾಯಿದ್ರಿ. ನಿಮಗೊಂದು ಈ ಒಂದು ವಿಡಿಯೋ ಮೂಲಕ ನಿಮಗೆ ಆದಷ್ಟು ನಿಮಗೆ ಒಂದು ಅಪ್ಡೇಟನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ವಿದ್ಯಾರ್ಥಿಗಳೇ. ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇನ್ನೂ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಫಲಿತಾಂಶ ಗೊತ್ತಾಗಿಲ್ಲ ಅಂದರೆ, ಅಥವಾ SAT ಇದನ್ನು ನೋಡುವಂಥ ವಿಧಾನ ಗೊತ್ತಾಗಿಲ್ಲ ಅಂತಂದರೆ ನಮ್ಮ ಒಂದು ಕಮೆಂಟ್ ಮಾಡಿ ನಿಮ್ಮ ಒಂದು SATS ಸಂಖ್ಯೆನ ಹಾಕಿದರೆ ನಿಮ್ಮ ಒಂದು ಫಲಿತಾಂಶವನ್ನು ನಾವು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀವಿ ವಿದ್ಯಾರ್ಥಿಗಳೇ. ಓಕೆ, ಇಲ್ಲಿಯವರೆಗೆ ಹಾಗೆ ಇದೇ ಥರ ಮುಂಬರುವಂಥ ಎಲ್ಲ ಎಕ್ಸಾಮ್ಸ್ಗಳ ಅಪ್ಡೇಟ್ಸ್ಗಳು, ಹಾಗೆ ಮುಂಬರುವಂಥ ಒಂದು ಎಕ್ಸಾಮ್ಸ್ಗಳ ಒಂದು ತಯಾರಿಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಹಾಗೆ ಈ ಒಂದು ಅಪ್ಡೇಟ್ ಮಾಹಿತಿ ತಮಗೆ ಇಷ್ಟ ತಪ್ಪದೆ ಈ ವಿಡಿಯೋಗೊಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್.